ದುಡ್ಗಾಗಿ ನಡೀತಾ ಇತ್ತು ರೌಡಿಸಂ ಅವತ್ತು. ದುಡ್ಗಾಗಿ ನಡೆಯುತ್ತೆ ರೌಡಿಸಂ ಇವತ್ತು. ಕೇರ್ಪುರ ಮರ್ಡರ್ ಅಟೆಂಪ್ಟ್ ಮರ್ಡರ್ ಬಂದಿದೆ. ಒಲುಮೆಯ ವೀಕ್ಷಕರಿಗೆ ನಲುಮೆಯ ನಮನಗಳು. ರಾ ನ್ಯೂಸ್ ಅಂಗಳದಲ್ಲಿ ಮನರಂಜನಾ ಮಹಲಿನ ಮೇಲೆ ನಿಮಗೆ ರಾಜಾತಿಥ್ಯ ನೀಡುವ ನಾನು ರಾ ಪ್ರವೀಣ್. ಇದು ಕಂಬಿಗಳ ಹಿಂದಿನ ಕಣ್ಣೀರ ಕತೆ. ಹತ್ಯೆಗಳ ಹುತ್ತದ ಮುಂದೆ ಹೆತ್ತವರ ಆಕ್ರಂದನದ ವ್ಯಥೆ. ತಮ್ಮದೇ ಸೂರಿನಿಂದ ಸರಿದು ಸೆರೆಮನೆಯಲ್ಲಿ ಸೊರಗುವವರ ನಿರಂತರ ವ್ಯಥೆ. ವೀಕ್ಷಕರೇ, ರೌಡಿಸಂ ಅನ್ನೋದು ರೆವಲ್ಯೂಷನ್ನು ಅಲ್ಲ, ಪ್ರೊಫೆಷನ್ನು ಅಲ್ಲ, ಜಸ್ಟಿಫಿಕೇಶನ್ ಅಂತೂ ಮೊದಲೇ ಅಲ್ಲ. ಓಕೆ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ತಾನು ಯಶಸ್ಸಿನ ಗುರಿ ತಲುಪಬೇಕು, ಯಶಸ್ವಿ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದು ಯಾರೇ ಆಗಲಿ, ಅವರ ಬದುಕು ಸಣ್ಣ ಸ್ತರದಲ್ಲಿರಲಿ, ದೊಡ್ಡ ಸ್ತರದಲ್ಲಿರಲಿ, ಹೆಂಗಾನೇ ಇರಲಿ, ತಾನು ಯಶಸ್ವಿ ಆಗಬೇಕು ಬದುಕಲ್ಲಿ, ಬದುಕೆಂಬ ಓಟದಲ್ಲಿ ಯಶಸ್ವಿ ಆಗಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನ ಆಸೆ ಪಡ್ತಾನೆ. ಆ ನಿಟ್ಟಿನಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಬದುಕಿನ ಯಶಸ್ಸನ್ನು ಒಂದು ರೈಲು ಬಂಡಿ ಅಂತ ತಗೊಂಡ್ರೆ, ದಿ ಜರ್ನಿ ಆಫ್ ಎ ಟ್ರೈನ್ ಅನ್ನೋ ಥರ ತಗೊಂಡ್ರೆ, ಯಶಸ್ಸಿನ ರೈಲು ಬಂಡಿ ಸಾಗಬೇಕಾದ್ರೆ ಆ ಯಶಸ್ಸಿನ ರೈಲು ಬಂಡಿಯಲ್ಲಿ ಏನೇನು ಬೋಗಿಗಳಿರಬೇಕು, ದಿ ಕಂಪಾರ್ಟ್ಮೆಂಟ್ಸ್ ಆಫ್ ಎ ಟ್ರೈನ್, ಸಕ್ಸಸ್ಫುಲ್ ಟ್ರೈನ್, ಸಕ್ಸಸ್ ಜರ್ನಿ ಟ್ರೈನಲ್ಲಿ ಏನೇನಿರಬೇಕು ಅಂದರೆ, ಅಲ್ಲಿ ಪರಿಶ್ರಮ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನಿರಂತರ ಏಕಾಗ್ರತೆ, ಶ್ರಮ, ತಾಳ್ಮೆ ಎಲ್ಲದೂ ಇರಬೇಕು. ಈ ರೀತಿ ಇವೆಲ್ಲದರ ಬೋಗಿಗಳು ಇದ್ದರೆ ಮತ್ತು ನಮ್ಮ ಭರವಸೆ ಅದಕ್ಕೆ ಇಂಜಿನ್ ಆಗುತ್ತೆ. ಆಗ ಯಶಸ್ಸಿನ ರೈಲು ಚಲಿಸುತ್ತೆ, ಗಮ್ಯವನ್ನು ತಲುಪುತ್ತೆ, ಮನುಷ್ಯ ಯಶಸ್ವಿ ಆಗ್ತಾನೆ. ಸೊ ಇಷ್ಟು ಹೇಳಿ ವಿಲ್ ಫಾಸ್ಟ್ ಮೂವ್ ಟು ದ ಸ್ಟೋರಿ. ಚಂದು ಚರಿತ್ರೆ ಭಾಗ 12. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ನಾನು ಹೇಳಿದ್ದೆ, ಫಸ್ಟ್ ಚಂದು ಜೈಲಲ್ಲಿ ಇರ್ತಾನೆ, ಯಾವುದರಲ್ಲಿ, ಬ್ಯಾಟರಾಯನಪುರ ವಿಜಯ್ ಕೇಸಲ್ಲಿ. ಆ ನಂತರ ಸೋಮ, ಬಸವ, ರಾಜಶೇಖರ ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಇವ್ರು ಜೈಲಿಗೆ ಹೋಗಿ ಸ್ವಲ್ಪ ದಿನಕ್ಕೆ ಆಲ್ಮೋಸ್ಟ್ ಹಿಂದೆ ಮುಂದೆ ಚಂದು ಜೈಲಿಂದ ರಿಲೀಸ್ ಆಗಿರ್ತಾರೆ. ಇಲ್ಲಿ ಇಷ್ಟು ಮಾತ್ರ ಪರವಾಗಿಲ್ಲ, ಕಾಟನ್ ಪೇಟೆ ಎಂಬ ಕದನಗಳ ಕೋಟೆಯನ್ನೇ ನಡುಗಿ ಹೋಗುವಂತಹ, ಬೆಚ್ಚಿ ಬಿದ್ದಂತಹ, ಮಾತ್ರ ಅಲ್ಲ ಸೇಡಿಗಾಗಿ ಹಪ್ಪ ಹಪ್ಪಿಸುವಂತಹ ಕುಪಿತಗೊಂಡ ಕಾಟನ್ ಪೇಟೆ ಆಗಿತ್ತು ಈ ಟೈಮ್ಗೆ. ಯಾಕಂದ್ರೆ ಅಂಥ ದೈತ್ಯ ರೌಡಿಯ ಕೊಲೆ ಆಗಿತ್ತು. ಯಾರ್ದದು? ದಟ್ ಈಸ್ ಪೇಟೆ ನಾಗ.
ವೀಕ್ಷಕರೇ, ಪೇಟೆನಾಗನ್ ಮರ್ಡರ್ ಕೇಸಲ್ಲಿ ಸೋಮ, ಬಸವ, ರಾಜಶೇಖರ ಎಲ್ಲ ಜೈಲಿಗೆ ಹೋಗಿದ್ರು. ಈಗ ಚಂದು ಆಚೆಗೆ ಬಂದಿದ್ದಾನೆ. ಮತ್ತೊಬ್ಬ ವ್ಯಕ್ತಿ ಅದೇ ಪೇಟೆನಾಗನ್ ಮರ್ಡರ್ ಕೇಸಲ್ಲಿ ಇದ್ರೂ ಸಹ ಸಿಕ್ಕಿರಲ್ಲ. ಹಿ ವಾಸ್ ಅಬ್ಸ್ಕ್ಯಾಂಡಿಂಗ್. ಯಾರದು ಅಬ್ಸ್ಕಾಂಡಿಂಗ್ ಆಗಿದ್ದ ಆ ವ್ಯಕ್ತಿ ಯಾರು? ಹಿ ವಾಸ್ ಬಿಡ್ಡ. ಓಕೆ, ಈಗೇನು, ವಾಟ್ ನೆಕ್ಸ್ಟ್? ಚಂದು ಬಿಡುಗಡೆ ಆಗಿದ್ದಾನೆ, ಬಿಡ್ಡ ಆಚೆ ಇದ್ದಾನೆ. ಆದರೆ ಇವರಿಬ್ಬರ ಮೇಲೂ ಕಣ್ಣಿಟ್ಟು ಅವರಿಬ್ಬರು ಮತ್ತು ಅವ್ರ ಕಡೆಯವ್ರು ಯಾರು ಸಿಕ್ಕಿದ್ರು, ಪ್ರಮುಖ ವ್ಯಕ್ತಿಗಳು ಯಾರೇ ಸಿಕ್ಕಿದ್ರು ಬಿಡಬಾರ್ದು, ಕೊಚ್ಚಿ ಕೊಲ್ಲಬೇಕು ಅಂತ ಒಬ್ಬ ಆಪೋಸಿಟ್ ಪಾರ್ಟಿಲಿ, ಅಂದರೆ ಪೇಟೆನಾಗನ ಗ್ಯಾಂಗಲ್ಲಿ ಪ್ರಮುಖ ವ್ಯಕ್ತಿ, ಪೇಟೆನಾಗನ ಪಡೆಯಲಿದ್ದಂಥ ಪ್ರಮುಖ ವ್ಯಕ್ತಿ ಕಾಯ್ತಾ ಇರ್ತಾನೆ. ಅಂಡ್ ಹಿ ವಾಸ್ ಕುಳ್ಳ ನಾರಾಯಣ. ವೀಕ್ಷಕರೇ, ಕುಳ್ಳನಾರಾಯಣ ಅಂದ ತಕ್ಷಣ ಏನು ಸಾಮಾನ್ಯದ್ದು ರೋಡಿನ ಆ ಕಾಲಕ್ಕೆ. ಇವ್ರು ಎಲ್ಲ ಈ ಸೋಮ, ಬಸವ ಇವರೆಲ್ಲಕ್ಕಿಂತ ತುಂಬ ಸೀನಿಯರ್ ವ್ಯಕ್ತಿ. ಆ ಕಾಲದಲ್ಲೇ ಸೌತೆಕಾಯಿ ರಾಜ ಅನ್ನೋನ ಕೊಂದಂಥ ವ್ಯಕ್ತಿ ಯಾರು? ಕುಳ್ಳನಾರಾಯಣ. ಆ ಕೇಸಲ್ಲಿ ಎಸೆದಂಥ ವ್ಯಕ್ತಿ. ಸೊ ಅಷ್ಟೇ ಆಗಿರೋ ಪರವಾಗಿಲ್ಲ. ಈ ಪೇಟೆನಾಗ ಕುಳ್ಳನಾರಾಯಣ ಇವರೆಲ್ಲ ಪಳಗಿದ್ದು ಯಾರ ಗರಡಿಲಿ? ಬೆಂಗಳೂರು ಭೂಗತ ಜಗತ್ತಿನ ಅಡಿಪಾಯ ಸೃಷ್ಟಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಕುರುಬುರಪೇಟೆಯಲ್ಲಿ, ಕಾಟನ್ಪೇಟೆಗೆ ಅಂಟಿಕೊಂಡಂತಹ ಕುರುಬುರಪೇಟೆಯಲ್ಲಿ ಆ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಎಂಥ ಭಯಾನಕ ವ್ಯಕ್ತಿ ಅಂದರೆ, ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ, ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜೈಲ್ ವಾರ್ಡ್ನಲ್ಲಿ ಅದೊಬ್ಬ ವ್ಯಕ್ತಿ ಇದ್ದಂಥ ಸಮಯ. ಯಾವ ವ್ಯಕ್ತಿ ಇದ್ದಂಥ ಸಮಯ? ಹಿ ವಾಸ್ ಜೈರಾಜ್. ಹಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜಯರಾಜ್ ಇದ್ದಾಗ ಈ ಕುರುಬುರಪೇಟೆ ವ್ಯಕ್ತಿ ಅಂತ ಹೇಳದ್ನಲ್ಲ, ಕುರುಬುರಪೇಟೆಯ ಅಂದಿನ ಖರಾಬ್ ರೌಡಿ, ಓಪನ್, ತುಂಬ ಸ್ಟ್ರಾಂಗು ಮತ್ತು ಓಪನ್, ಸ್ಕೀಮು ಪಾಮ್ ಅವೆಲ್ಲ ಇಲ್ಲವೇ ಇಲ್ಲ ಆ ಕಾಲದ ರೌಡಿ. ಅಂಥ ಜಯರಾಜ್ಗೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜೈಲು ವಾರ್ಡ್ ಮುಂದೆ ಜಯರಾಜ್ ವಿರುದ್ಧನೇ ಗರ್ಜಿಸಿ ಬಂದಂಥ ವ್ಯಕ್ತಿ. ನಮ್ಮ ಹುಡುಗನಿಗೆ ಇದು ಮಾಡ್ತೀರಾ ನೀವು? ಏನು ಮಾಡ್ಬಿಡ್ತೀರಾ? ನೋಡೇ ಬಿಡ್ತೀನಿ ನಾನು ಅನ್ನೋ ಟೈಪಲ್ಲಿ ಗರ್ಜಿಸಿದಂಥ ವ್ಯಕ್ತಿ. ಯಾರ ವ್ಯಕ್ತಿ ಅಂದರೆ, ಹಿ ವಾಸ್ ಕುರುಬುರಪೇಟೆ ರಾಜ. ವೀಕ್ಷಕರೇ, ಮೋಸ್ಟ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಕೋತೀನಿ ಕುರುಬುರಪೇಟೆ ರಾಜನ ಫೋಟೋ ಪ್ರಕಟಣೆ ಆಗಿರೋದು. ಓಕೆ, ಕುರುಬುರಪೇಟೆ ರಾಜ ಗರಡಿಯಲ್ಲಿ ಪಳಗಿದಂಥ ಹುಡುಗರು ಇವರು ಯಾರು? ಪೇಟೆನಾಗ ಕುಳ್ಳನಾರಾಯಣ ಇವರೆಲ್ಲ. ಅಂತಹ ಕುಳ್ಳನಾರಾಯಣದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇವಾಗ ಕುಳ್ಳನಾರಾಯಣನ ಕತ್ತಿ ಚಂದು ಮತ್ತು ಬಿಡ್ಡನ ನೆತ್ತಿಯ ಮೇಲೆ ತೂಗ್ತಾ ಇರುತ್ತೆ. ಆ ಸಂದರ್ಭ ಸನ್ನಿವೇಶನೂ ಬಂದಿರುತ್ತೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಕುಳ್ಳನಾರಾಯಣನ ಫಾಲೋ ಬಿಡ್ಡನ್ನ ಫಾಲೋ ಮಾಡಿಸಿದ್ದ ಕುಳ್ಳನಾರಾಯಣ. ಅದನ್ನು ಹೋಗಿ ಆಕೆಯ ಮಡದಿ ಹೋಗಿ ಸೋಮಂಗೆ ದೂರ್ಕೊಂಡು ನಿಮ್ಗೆ ಯಾಕೆ ಚಂದು ಇದ್ದಾನೆ ಅಂತ ಬಂತು. ಸೊ ಈಗ ಕುಳ್ಳನಾರಾಯಣನ ವಿಚಾರ ಚಂದು ಜವಾಬ್ದಾರಿ ಆಗಿತ್ತು. ಚಂದುಗಿದ್ದಿದ್ದು ಎರಡೇ ಆಪ್ಷನ್ನು. ಒಂದ ಕುಳ್ಳನಾರಾಯಣನ್ ಕೊಲ್ಲಬೇಕು, ಇಲ್ಲ ಏರಿಯಾಗೆ ಕಾಲಿಡ್ದಂಗೆ ಊರೇ ಬಿಡಬೇಕು. ಈ ಪರಿಸ್ಥಿತಿಯಲ್ಲಿ ಇದ್ರ ನಡುವೆ ಚಂದು ಒಮ್ಮೆ ಜೈಲ್ ಹತ್ರ ಹೋದಾಗಲೂ ಕುಳ್ಳನಾರಾಯಣ ಕಡೆಯವರು ಗುರಾಯಿಸಿದ್ರು. ಸೊ ವಾಟ್ ನೆಕ್ಸ್ಟ್? ಬೇರೆ ದಾರಿನೇ ಇಲ್ಲ. ಯಾರಿಗೆ? ಚಂದ್ರಶೇಖರ್ ಅಲಿಯಾಸ್ ಚಂದುಗೆ. ವೀಕ್ಷಕರೇ, ಸೊ ಜೊತೆಗೆ ಜಿಗ್ರಿ ದೋಸ್ತ್ ಪ್ರಮೋದ್ ಬೇರೆ ಸಿಕ್ಕಿದ್ದ. ಪ್ರಮೋದು ಚಂದು ಒಂದಾಗಿ ಪ್ಲ್ಯಾನ್ ಮಾಡಿದ್ರು. ಇದ್ರ ಜೊತೆಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಬರ್ತಡೇಗೆ ಪ್ರಮೋದ್ ಏನು ಗಿಫ್ಟ್ ಕೊಡ್ತೀವಿ ಅಂದರೆ ಕುಳ್ಳನಾರಾಯಣನ ತಲೆನೇ ತಂದು ಕೊಡ್ತೀನಿ ಅಂತ ಇದು ಮಾಡಿದ್ದ. ಇದೆಲ್ಲ ಆಗಿತ್ತು. ಸೊ ಈಗ ವಾಟ್ ನೆಕ್ಸ್ಟ್? ಕುಳ್ಳನಾರಾಯಣನ ಸಂಹಾರಕ್ಕಾಗಿ ರೆಡಿ ಮಾಡಿಕೊಂಡ್ರು. ಈಗ ರೆಡಿ ಮಾಡಿಕೊಂಡು ಮಂಜಾ, ಮಿಲ್ಲರು, ನಾನು, ನಮ್ಮ ಕುರುಬಪೇಟೆ ಹುಡುಗ ಸಂಜೀವ, ನಮ್ಮ ಬಾಬು, ಪ್ರಮೋದು, ನಾನು ಎಲ್ಲ ರೆಡಿ ಮಾಡಿಕೊಂಡು ಡಿಸಿಷನ್ ಆಯಿತು. 21st ನೈಟ್ ತೀರ್ಮಾನ ಮಾಡಿದ್ರು. 22nd ನೈಟು ಎಲ್ಲ ಒಂದೊಂದು ಕಡೆ ಎಲ್ಲರನ್ನೂ ಒಟ್ಟಿಗೆ ಹಾಕೊಂಡೆ. ಇಲ್ಲಿರೋರು ಯಾರು ನಾವು ಸೇರಿದ್ವಿ ಈ ಟೈಮಲ್ಲಿ ಯಾರೂ ಡಿಸ್ಪ್ಯಾಚ್ ಇಲ್ಲ.
ಚಾಮರಾಜಪೇಟೆಗೆ ಬಂದು ಅಲ್ಲೆಲ್ಲೋ ಒಂದು ಫ್ರೆಂಡ್ ರೂಮಲ್ಲಿ ಮಲಗಿದ್ರು. 23ನೇ ತಾರೀಕು ಬೆಳಗ್ಗೆ ಗೂಡ್ಸೆಟ್ ರೋಡು ಅಷ್ಟೊತ್ತಿಗೆಲ್ಲ ಫಿಲ್ಟ್ರ್ ಆಗ್ಬಿಟ್ಟಿತ್ತು. ಇವ್ರಿಗೆ ಹೊಡಿಬೇಕಂದ್ರೆ ಬ್ಯಾಟ್ರಾಂಪುರ ಹೊಡಿಬೇಕು. ಆಲ್ರೆಡಿ ಬ್ಯಾಟ್ರಾಂಪುರಲ್ಲಿ ನಮ್ದು ಆಲ್ರೆಡಿ ಒಂದು ಮರ್ಡ್ರ್ ಕೇಸು. ಇಲ್ಲಾಂದರೆ ಗೂಡ್ಸೆಟ್ ರೋಡು, ಅವಾಗ ಫ್ಲೈಓವರ್ ಏನಿಲ್ಲ. ಹಿಂಗೆ ವಿನಾಯಕ ಟ್ಯಾಕ್ಸಿಂದ ಮುಂದೆ ಬಂದು ಲೆಫ್ಟ್ ಹೊಡೆದು ಡೌನ್ ಹಿಡಿದ್ರೆ ಅಲ್ಲಿ ಮುರುಗನ್ ದೇವಸ್ಥಾನ ಮುಂದೆ ಹಂಸು, ಅಲ್ಲಿ ಹೊಡಿಬೇಕು. ಸೊ ಹಂಸಿಗೆ ನಾವೆಲ್ಲ ಲೊಕೇಶನ್ ಫಿಕ್ಸ್ ಆದವು. ಓಕೆ, ಲೊಕೇಶನ್ ಫಿಕ್ಸ್ ಮಾಡಿಕೊಂಡ್ರು. ಎಂಥ ಲೊಕೇಶನ್ ಫಿಕ್ಸ್ ಮಾಡಿಕೊಂಡ್ರು ಅಂದರೆ ವೀಕ್ಷಕರೇ, ಆ ಹಂಸ್ ಚಂದೂರು ಎಕ್ಸ್ಪ್ಲೇನ್ ಮಾಡೋ ಪ್ರಕಾರ ಹಂಸ್ ಯಾಕೆ ಅದನ್ನೇ ಮಾಡ್ಕೊಳ್ಳೋದು, ಅದು ಆ್ಯಕ್ಚುಲಿ ಅಲ್ಲೂ ಒಂದು ಪಾಯಿಂಟ್ ಇದೆ. ಹಿಂದೆ ಒಂದು ಟೈಮಲ್ಲಿ ಕುಳ್ಳನಾರಾಯಣ ಇದ್ದಿದ್ದು ಅಲ್ಲೇ ಕಾಟನ್ ಪೇಟೆನ ಒಟ್ಟು ಓವರಾಲ್ ಆ ಪೇಟೆ ಒಳಗೆ ಕುರುಬಪೇಟೆಲ್ಲ ಇದ್ದಿದ್ದು. ಆದರೆ ಈ ಟೈಮಲ್ಲಿ ಈಗೇನು ಕತೆ ಈಗ ಹೋಗ್ತಾ ಇದೆಯಲ್ಲ, ಈ ಟೈಮು ಕುಳ್ಳನಾರಾಯಣ ಅಲ್ಲಿರೋದಿಲ್ಲ, ಶಿಫ್ಟ್ ಆಗಿ ಬ್ಯಾಟ್ರಾಂಪುರಕ್ಕೆ ಹೋಗಿರ್ತಾನೆ. ಹಿಂದಿನ ದಿವಸನೂ ಇವರೆಲ್ಲ ರೌಂಡ್ಸ್ ಮಾಡಿರ್ತಾರೆ, ಆದರೂ ಸಿಕ್ಕಿರಲ್ಲ ಅವತ್ತು. ಜೊತೆಗೆ ಇವರು ನೇರ ಬ್ಯಾಟ್ರಾಂಪುರಕ್ಕೆ ಹೋಗೋಕ್ಕೆ ಹಿಂದೇಟ್ ಹಾಕ್ತಾರೆ. ಯಾಕೆ ಅಂದರೆ ಹಿಂದೆ ಜಸ್ಟ್ ಇದು ಹಿಂದೆ ಚಂದು ಲಾಸ್ಟ್ ಟೈಮ್ ಪ್ರಕರಣ ಅಂದರೆ ಬ್ಯಾಟ್ರಾಂಪುರ ವಿಜಯ್ ಮರ್ಡರ್ ಕೇಸ್ ಇತ್ತು, ಬ್ಯಾಟ್ರಾಂಪುರ ಲಿಮಿಟ್ಸಲ್ಲಿ ಹಳೆಯದು. ಆ ಪ್ರಕರಣದ ವಿಚಾರವಾಗಿ ಜೈಲಿಗೆ ಹೋಗಿ ಬೇಲಲ್ಲಿ ಬಂದಿದ್ದು. ಸೊ ಹೋಗಿರಲ್ಲ ಅಲ್ಲಿಗೆ ಬ್ಯಾಟ್ರಾಂಪುರಕ್ಕೆ ಹೋಗಲ್ಲ. ಸೊ ಇದೇ ಸೂಕ್ತವಾದ ಜಾಗ ಹಂಸ್. ಎಂಥ ವ್ಯಕ್ತಿ ಅದೆಷ್ಟೇ ಸ್ಪೀಡಲ್ಲಿ ಬಂದರು, ಒಂದು ರೌಂಡ್ 4 ವೀಲರ್ ಆಗಲಿ 2 ವೀಲರ್ ಆಗಲಿ ಯಾವುದೇ ಗಾಡಿ ಆಗಲಿ ಒಂದು ರೌಂಡ್ ಗಾಡಿ ಸ್ಲೋ ಮಾಡಲೇಬೇಕು. ಅಂತಹ ಜಾಗನ ಚೂಸ್ ಮಾಡಿದ್ದ ಯಾರು? ಚಂದ್ರಶೇಖರ್ ಅಲಿಯಾಸ್ ಚಂದು. ಓಕೆ, ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಒಂದೇ ಒಂದು ವಿಚಾರ, ಕುಳ್ಳನಾರಾಯಣ ಒಂದು ಸಲ ಹೋದರೆ ಅವನಿಂದ ಹಿಂಡ್ಗಟ್ಲೆ ಹುಡುಗರಿರ್ತಾರೆ. ಎಲ್ಲೋ ಒಂದೊಂದು ಟೈಮ್ ಕಮ್ಮಿ ಇರ್ಬೋದು, ಯೂಶ್ವಲಿ ಇನ್ ಜನರಲ್ ಆಗಿ ವಿಚಾರ ತೊಗೊಂಡ್ರೆ ಇರ್ತಾರೆ. ಕುಳ್ಳನಾರಾಯಣ ಅವನ ಕೆಪಾಸಿಟಿ, ಅವನು ದೈತ್ಯ, ಅವನ ಅನುಭವ ಭೂಗತ ಜಗತ್ತಲ್ಲಿ, ಅದ್ರ ಮುಂದೆ ಇವರೆಲ್ಲ ಚಿಕ್ಕವ್ರೆ. ಈ ಜನ್ರೇಷನ್ನೇ ಚಿಕ್ಕದಲ್ವಾ, ಚಂದು, ಪ್ರಮೋದ್ ಇವ್ರದೆಲ್ಲ ಟೋಟ್ಲಿ. ಸೊ ಕುಳ್ಳನಾರಾಯಣ ಬರ್ತಾನೆ. ಅದು ಇವ್ರ ಮೈಂಡಲ್ಲಿರೋ ಪಿಕ್ಚರ್ ಏನು ಇವ್ರಿಗೆಲ್ಲ ಗೊತ್ತು. ಕುಳ್ಳನಾರಾಯಣ ಒಂದು ಬಾರಿ ಬಂದರೆ ಹಿಂದೆ 50 ಜನ ಬಂದ ಲೆಕ್ಕ ಇರುತ್ತೆ ಅನ್ನೋದು ಚಂದುಗೆ ಗೊತ್ತಿತ್ತು. ಕಾಟನ್ ಪೇಟೆ ಕುಳ್ಳನಾರಾಯಣ ಎಂಟ್ರಿ ಆಗ್ಬಿಟ್ರೆ 50 ಜನ ಇರ್ತಾರೆ. ಆ 50 ಜನರ ಮುಂದೆ ನಾವು 100 ಜನ ಹೋದ್ರೂ ಸ್ವಲ್ಪ ಕಷ್ಟನೇ. ಯಾಕಂದರೆ ಅವ್ರದ್ದೇ ಆದಂಥ, ಯಾಕಂದರೆ ಅವ್ರಿಗೆ ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರ ಫೇವರ್ ಆಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಂದ್ರೆ ನಮಗೆ ಗೊತ್ತಿಲ್ಲ, ನಾವೆಲ್ಲ ಇನ್ನೂ ಚಿಕ್ಕ ಹುಡುಗರು ಅವಾಗ. ಅವರು ಅಂದರೆ ಪಳಗಿದ್ದವರು. ಆಮೇಲೆ ಪೊಲೀಸ್ನವ್ರು ಬಂದವಿ, ಅವ್ರಿಗೂ ಚೆನ್ನಾಗಿತ್ತು. ಕುಳ್ಳನಾರಾಯಣಗೆ ಹೊಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇನ್ನು ಪೇಟೆಗೆ ಹೋಗಿ ಹೊಡಿಯೋಕ್ಕಾಗಲ್ಲ. ಮನೆ ಅಲ್ಲೆಲ್ಲ ಬಾಪೂಜಿ ನಗರ ಬ್ಯಾಟ್ರಾಂಪುರ, ಮನೆ ಮುಂದೆ ಮನೆ ಹತ್ರ ಹೊಡಿಯೋದು ನಮ್ಗೆ ಯಾರಿಗೂ ಇಷ್ಟವೂ ಇಲ್ಲ. ಸೊ ಎಲ್ಲಿ ಹೊಡಿಬೇಕು, ಇನ್ನೆಲ್ಲೂ ಸಿಗಲ್ಲ. ಹೊಡೆದ್ರೆ ವಿನಾಯಕ ಥಿಯೇಟ್ರ್ ಹತ್ರ ಹೊಡಿಬೇಕು, ಇಲ್ಲ ಈ ಹಂಸ ಗೂಡ್ಸೆಟ್ ರೋಡು. ಯಾವುದೇ ವೆಹಿಕಲ್ ಆಗಲಿ ಬಂದರೆ ಇಲ್ಲಿ ಸ್ಲೋ ಮಾಡಲೇಬೇಕು. RX ಬರ್ತಾನೆ, ಇಲ್ಲೇ ಹೊಡಿಬೇಕು. ಮಿಸ್ ಆದರೆ ನಾವ್ಯಾರು ಉಳಿಯಲ್ಲ, ಬಿ ಕೇರ್ಫುಲ್ ಅಂತ ಅಲರ್ಟ್ ಅದು. ಹಂಗೆ ಬಂದ ಕುಳ್ಳನಾರಾಯಣ. ಬಂದವನು ಸೇಮ್ ರೀ, ನಾನು ಅಲ್ಲೇ ಇದ್ದೀನಿ, ನಾನೇ ಕಣ್ಣು ಕಾಣಿಸ್ಕೊಂಡ್ರಿ. ನಾನು ನೋಡಿದ ತಕ್ಷಣ ಏಮ್ರಾ ನೀ ಅಮ್ಮನೇ ಇದು ಜಾಸ್ತಿ ಅಪ್ಪ ತೆಲುಗು ಹಂಗೆ ಬೈದಿದ್ದು ನಿಜ. నువ్వేం ಗುರು ಏಮೇಮೋ ಮಾತಾಡ್ತಾಂಡು ಎಲ್ಲ ನಾವು ಅದೇ ಮಾತು ಮಾತಾಡಬೇಕು. ನಾವು ಹಿಂದೆನೂ ಮುಂದೆನೂ ಒಂದು ಮಾತಿರಬಾರ್ದು. ರ್ಯಾಶಾಗಿ ಆಯಿತು. ಬಂದ ಮನೆಗೆ ನಾನು ಬ್ರೇಕ್ ಜಾಮ್ ಮಾಡಿಕೊಂಡೆ. ನೀನು ನಮ್ಮನ್ನು ಸಾಯೋ ಕಾಲದಲ್ಲೂ ನೀನು ನಮ್ಮನೇನೋ ಇಷ್ಟೊಂದು ದೂರ ಅಹಂಕಾರ ನಿನಗೆ ಅಂತ ಹಿಂಗಂದೆ. ನಾನು ಗಾಡಿ ಲಾಕ್ ಮಾಡಿಕೊಂಡೆ. ಪ್ರಮೋದ್ ಬಂದು ಅವನು ಎತ್ಕೊಂಡ, ಹಂಗೆ ಎತ್ಕೊಂಡ, ಕತ್ತಿಂದ ಎತ್ತಿ ಅವನದೊಂದು ಚುಚ್ಬಿಟ್ಟು ಹಿಂಗೆ ಬಿಟ್ಟ. ನಾನು ಬಾರಿಸಿದೆ, ಹುಡುಗರು ಬಾರಿಸೋದು. ನಟ್ಟ ನೋಡು ರಸ್ತೆಯಲ್ಲಿ ಕುಳ್ಳನಾರಾಯಣನ ಭೀಕರ ಕೊಲೆ ಆಯಿತು. ಹಾಡ ಹಗಲೇ ಜಾವದ ಬೆಳಿಗ್ಗೆ ಎಲ್ಲರೂ ನೋಡ್ತಾ ಇದ್ದಂತೆ ಕುಳ್ಳನಾರಾಯಣನ ಚಂದು, ಪ್ರಮೋದ್ ಅಂಡ್ ಗ್ಯಾಂಗ್ ಕೊಚ್ಚಿ ಕೊಂದರು. ಅದೇ ಹಂಸ ಹತ್ರ ಗಾಡಿ ಬ್ರೇಕ್ನ ಅದು ಸಮೇತನೇ ಲಾಕ್ ಮಾಡ್ಕೊಂಡು, ಹ್ಯಾಂಡಲ್ನೇ ಲಾಕ್ ಮಾಡ್ಕೊಂಡಿದ್ದು ಚಂದು. ಹಿಂದೆ ಪ್ರಮೋದ್ ಹೊಡೆದಿದ್ದು. ಆನಂತರ ಇದ್ದಂಥ ಈ ಮಿಕ್ಕಿದವರೆಲ್ಲ ಬಾರಿಸಿದ್ದು. ನೋಡಿ, ಒಂದು ಹುಡುಗಾಟಿಕೆಗೋ ಏನೋ ಅಥವಾ ಒಂದು ಸಣ್ಣ ವಿಚಾರಕ್ಕೆ ಶುರುವಾದಂತಹ ಈ ಒಂದು ಕಾಟನ್ ಪೇಟೆಯ ಕದನಗಳು ಎಲ್ಲಿಗೆ ಬಂದು ಮುಟ್ಟಿತು? ಸ್ಟಾರ್ಟಿಂಗಲ್ಲೇ ಯಾರ್ದು ಬ್ಯಾಟ್ರಾಂಪುರ ವಿಜಿದು
ವಸಂತಂದು 2, ಪೇಟೆನಾಗ, ಈಗ ಕುಳ್ಳನಾರಾಯಣ. 4 ಹೆಣಗಳು ಹುರುಳಿ ಬಿದ್ದವು. ಅದರಲ್ಲಿ ವಿಜಯದೊಂದು ಬ್ಯಾಟರ್ ಎಂಪರ್ ಬಿಟ್ಟರೆ ಇನ್ನು 3 ಪ್ರಮುಖವಾದ ಹೆಣಗಳು ಇಲ್ಲಿ ಉರುಳಿ ಬಿದ್ದವು. ಎಲ್ಲೇ ಕಾಟನ್ ಪೇಟೆಯಲ್ಲಿ. ಹಾಗೆ ಚಂದು, ಪ್ರಮೋದ್ ಮತ್ತಿತರರು ಇವರೆಲ್ಲ ಕುಳ್ಳನಾರಾಯಣನ ಕೊಂದ ನಂತರ ವಾಟ್ ನೆಕ್ಸ್ಟ್? ವೀಕ್ಷಕರೇ, ರೌಡಿಗಳು ಕೊಲ್ಲೋದು ಮಾಡೋದು ದೊಡ್ಡ ಹೇಳ್ಕೊತಾರೆ, ಆದರೆ ಕೊಂದ ನಂತರ ಅವರಲ್ಲಿ ಅಪರಾಧಿ ಪ್ರಜ್ಞೆ ಕಾಡುತ್ತೆ, ತಪ್ಪು ಮಾಡಿದ ಭಾವನೆ ಕಾಡ್ತಾ ಇರುತ್ತೆ, ಕ್ರೈಮ್ ಇದು ಕಾಡ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ. ಅಷ್ಟು ಸುಲಭ ಅಲ್ಲ. ಒಂದೇ ಭಯ ಅವರಲ್ಲಿ ಇದ್ದೇ ಇರುತ್ತೆ. ಒಂದಾ ಪೊಲೀಸ್ ಅವ್ರು ನೋಡಿದ್ರೆ ಅಷ್ಟೇ, ಅವ್ರ ಲಿಮಿಟ್ಸ್ ಆಗಲಿ ಇನ್ನೂ ಯಾವುದೋ ಲಿಮಿಟ್ಸ್ ಆಗಲಿ, ಅಂಥ ಟೈಮಲ್ಲಿ ಅವ್ರ ಭಾವನೆ ಹೆಂಗಿರುತ್ತೆ ಅಂದರೆ, ಪೊಲೀಸ್ ಒಂದು ಕಡೆ ಬಿಟ್ಬಿಡಿ ಹೋಗ್ಲಿ, ಒಬ್ಬ ಪೋಸ್ಟ್ ಮಾಸ್ಟ್ರು ಕಾಕಿ ಬಟ್ಟೆ ಹಿಂಗೆ ಪಾಸ್ ಆಯಿತು ಸರಿಯಾಗಿ ಅದು ಇವ್ರು ಗಮನಿಸಿಲ್ಲ ಅಂದರೆ ಅವಾಗಲೇ ಅವ್ರಿಗೆ ನಡ್ಕೊಬಿಟ್ಟುತ್ತೆ. ಎಷ್ಟೇ ವೀರಾದಿ ವೀರರು ಇರ್ಬೋದು, ಶೂರಾದಿ ಶೂರ ಇರ್ಬೋದು, ಪೊಲೀಸ್ ನೋಡಿದ್ರೆ ನಡುಗ್ತಾರೆ. ಅವರೆಲ್ಲ ಭಯ, ಆ ಕಂಪನ ಮುಟ್ಟುತ್ತೆ. ಅಂತಹದ್ದೇ ಭಯ ಚಂದು, ಪ್ರಮೋದ್ ಅಂಡ್ ಗ್ಯಾಂಗ್ ಇನ್ ಜನರಲ್ ಯಾವುದೇ ರೌಡಿಗಳು ಆ ಭಯ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ದಟ್ ಈಸ್ ಕಾಲ್ಡ್ ಪೊಲೀಸ್, ದಟ್ ಈಸ್ ಕಾಲ್ಡ್ ದಿ ಫಿಯರ್ ಆಫ್ ಪೊಲೀಸ್. ಓಕೆ, ಏನು ಮಾಡ್ತಾರೆ ಇಲ್ಲಿ? ರಾಯನ್ ಸರ್ಕಲ್ ಹತ್ರ ಹಂಸತ ಕೊಲೆ ಮಾಡಿದ್ರು, ಕಾಟನ್ಪೇಟೆ ಇದರಲ್ಲಿ ಟೋಟಲ್ ಲಿಮಿಟ್ಸಲ್ಲಿ. ಆ ನಂತರ ಇವರು ಬೇರೆ ಏರಿಯಾಗೆ ಹೋಗಲೇಬೇಕು. ಎಲ್ಲಿ ಹೋಗ್ತಾರೆ ಬೇರೆ ಏರಿಯಾ ಅಂದರೆ? ಅವ್ರಿಗೆ ಆವಾಗಲೇ ಹೋಮ್ ಪಿಚ್ ಅಂದರೆ ನಮಗೆ ಮೆಜೆಸ್ಟಿಕ್ ಅಂತ ಹೇಳಿದ್ರು. ಮೆಜೆಸ್ಟಿಕಲ್ಲಿ ಆಗುತ್ತಾ? ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಅವ್ರು ಸದಾ ರೌಂಡ್ಸಲ್ಲಿರೋವಂಥ ಒಂದು ಇದು, ಅದು ಡ್ರೆಸ್ಸಲ್ಲಾಗಲಿ ಮಫ್ತಿಲಾಗಲಿ ಕ್ರೈಮ್ ಬೀಟ್ ಆಗಲಿ ಇದ್ದೇ ಇರುತ್ತೆ. ಅಲ್ಲಿಗಂತೂ ಆಗಲ್ಲ, ಮೆಜೆಸ್ಟಿಕ್ಕಲ್ಲಿ ಇರೋಕ್ಕಾಗಲ್ಲ. ಮಾರ್ಕೆಟ್ಗೆ ಹೋಗ್ತಾರಾ? ಅಲ್ಲೂ ಪೊಲೀಸೇ. ಇನ್ನೆಲ್ಗೆ ಹೋಗ್ತಾರೆ? ವಿಜಯನಗರ್ಗೆ ಹೋಗ್ತಾರಾ? ಇಲ್ಲ. ವೀಕ್ಷಕರೇ, ಎಷ್ಟು ಮಟ್ಟಕ್ಕೆ ಇಷ್ಟೊಂದಕ್ಕಾಗಲೇ ಇವ್ರದ್ದು ಕಾಂಟ್ಯಾಕ್ಟು, ನೆಟ್ವರ್ಕು ಸೋಮನ್ ಗ್ಯಾಂಗ್ದು ಬೆಳೆದಿರುತ್ತೆ ಅಂದರೆ, ನೆಕ್ಸ್ಟು ಕುಳ್ಳನಾರಾಯಣ ಕೊಲೆ ಆದಮೇಲೆ ಇವರು ಫಸ್ಟ್ ವಿಸಿಟ್ ಮಾಡೋದೆ, ಫಸ್ಟ್ ಹೋಗೋದೆ RT ನಗರಕ್ಕೆ. ಅಲ್ಲಿ ಬಾರಿಸ್ಬಿಟ್ಟು ಎಲ್ಲ ಸೀದಾ RT ನಗರ ಬಂದು ಪ್ರಮೋದೆ ಒಂದು 10-20 ಸಾವಿರ ಮನೆಯಿಂದ ದುಡ್ಡು ತೊಗೊಂಡು ಎಲ್ಲರಿಗೂ ಕೊಟ್ಟ. ಎಲ್ಲ ಡಿಸ್ಪ್ಯಾಚ್ ಆಗ್ರಿ ಅಂತ ಅಲ್ಲೇ ಯಾವುದೋ ಒಂದು ಬೆಳಿಗ್ಗೆ ಒಂದು 9:30ಗೆ ಇಲ್ಲಿ ಹೊಡೆದ್ಬಿಟ್ಟು 7:30 8ಗೆಲ್ಲ ಮುಗಿದ ಕಥೆಯಲ್ಲಿ 9:30 10 ಗಂಟೆಗೆ ಅಲ್ಲೆಲ್ಲೋ ಎಲ್ಲರಿಗೂ ಬಾರಲ್ಲಿ ಎಣ್ಣೆ ಹೊಡಿಸಿ ಸ್ವಲ್ಪ ಕಾಸು ಕೊಟ್ಟು ಡಿಸ್ಪ್ಯಾಚ್ ಆಗಿ ನಮ್ಮ ಗ್ಯಾಸ್ ಕಾಲೇಜ್ ಐತೆ ಜೈಲು ಹಿಂದ್ಗಡೆನೆ ಗ್ಯಾಸ್ ಕಾಲೇಜು, ಅಲ್ಲಿ ಬಂದು ನಾನು ಪ್ರಮೋದ್ ಕೂತ್ಕೊಂಡು ಜೈಲು ಅದ್ರ ಆಪೋಸಿಟ್ ಒಂದು ದೇವಸ್ಥಾನ ಐತೆ, ಅಲ್ಲೇ ಇದ್ದು ಜೈಲಿಗೆ ಎಂಟ್ರಿನೂ ಹಾಕಿದ್ದೀವಿ. ಮಧ್ಯಾಹ್ನ ಬೆಳಗ್ಗೆ ಹೊಡೆದಿದ್ದೀವಿ, ಮಧ್ಯಾಹ್ನ ಎಂಟ್ರಿ ಹಾಕಿದ್ದೀವಿ. ಪ್ರಮೋದ್ ಇಲ್ಲ, ನಾನಿಲ್ಲ ಅಂದರೆ ಈ ಮರ್ಡ್ರೇ ಇಲ್ಲ. ಸೋಮು ಟೀಮು ಬಸವರ ಹೆಸರು ಗಗನಕ್ಕೆ ಮುಟ್ತಾನೆ ಇರಲಿಲ್ಲ, ಅಲ್ಲಿಗಿತ್ತು. ಈ ಇನ್ಸಿಡೆಂಟ್ ಆದಮೇಲೆ ಬೆಂಗಳೂರೇ ಒಂಥರ ಆಗೋಯ್ತು. ಬೆಂಗಳೂರೇ ಒಂಥರ ಆಗೋಯ್ತು. ವೀಕ್ಷಕರೇ, ಲೆಕ್ಕ ಹಾಕೊಳ್ಳಿ, ಬೆಂಗಳೂರು ಬುಡದಲ್ಲೇ ಬೆಳೆದಂತಹ ಭೂಗತ ಜಗತ್ತು. 70, 80, 90 ಅವಧಿಯಲ್ಲಿ 89ಕ್ಕೆ ಜಯರಾಜ್ ಕೊಲೆ ಆಗೋದು. ಮುಂಚೆ ಕೊತ್ವಾಲ್ ಕೊಲೆ ಆಗಿತ್ತು. ಅಂದರೆ ಕೊತ್ವಾಲ್ ಕಾಲವಾಗಿದ್ದ, ಜಯರಾಜ್ ಜಮಾನ ಜರುಗಿ ಹೋಗಿತ್ತು, ಆಯಲ್ ಕುಮಾರ್ ಅಂತ್ಯವಾಗಿದ್ದ. ಈಗ ಹೊಸ ತಲೆಮಾರಿನ ಭೂಗತ ಜಗತ್ತು ಬೆಂಗಳೂರಿನಲ್ಲಿ ಸಂಚಲನ ಮೂಡಿಸಿತು. ಸೊ ವಾಟ್ ನೆಕ್ಸ್ಟ್? ಸೋಮನ್ ಗ್ಯಾಂಗ್ ಅನ್ಕೊಂಡಿದ್ದೆಲ್ಲ ಆಗೋಯ್ತಾ? ಸೋಮನ್ ಗ್ಯಾಂಗಲ್ಲಿ ಯಾರ ತಲೆನೂ ಉರುಳಿಲ್ವಾ? ಏನಾಯ್ತು? ವಾಟ್ ನೆಕ್ಸ್ಟ್? ಗ್ಯಾಂಗ್ ವಾರ್ನ ಭೀಕರತೆ ಯಾವ ದಿಕ್ಕಕ್ಕೆ ಸಾಕ್ತು? ಯಾವ ರಸ್ತೆಯಲ್ಲಿ, ಯಾವ ಫುಟ್ಪಾತಲ್ಲಿ ಯಾರ ಹೆಡ, ನಟ್ಟ ನೋಡು ರಸ್ತೆಯಲ್ಲಿ ಯಾರ ಹೆಡ ಹೊರಳಿತು? ಯಾರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ರು? ಯಾವ ಹೆತ್ತವರು ನೊಂದು ಬೆಂದರು? ಎಷ್ಟು ಜನ ಹುಡುಗರು ಇಷ್ಟೊತ್ತಿಗಾಗಲೇ ತಮ್ಮ ಯೌವನಾವಸ್ಥೆಯಲ್ಲಿ ದುಡಿದು ಬದುಕಿಗೆ ಬುನಾದಿ ಹಾಕೋಬೇಕು ಅಂತ ಇದ್ದವರು ಬೀದಿ ಪಾಲಾದರು, ಜೈಲು ಪಾಲಾದರು, ಬದುಕು ಬರ್ಬರವಾಗಿ ಬೇಸತ್ತರು. ಹೀಗೆ ತುಂಬಾ 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 ರೋಚಕವಾದ ಕತೆ ಮುಂದಿನ ಸಂಚಿಕೆಯಲ್ಲಿ.